ಅಲ್ಲಯ್ಯ, ಸಿಕ್ಕಿ ಬಿದ್ವಿ, ಬಿಡಿಸು ಬಿಡಿಸು. ಉಬ್ಬೆಯಕ್ಕೆ ಹಾಕಿದ್ದು ಕತ್ತೆ. ಅರೆ, ಕಾಲ್ನ ಕೆಳಗೊಬ್ಬ ಮನುಷ್ಯ ಬಡಿಗೆ ಬೀಳ್ತಾ ಬೀಳ್ತಾ ಪಾರಾದ. ತಲೆ ಕೆಟ್ಟಿದ್ಯಾ? ಮನುಷ್ಯ ನಿನ್ನ ಕಾಲ್ನ ಕೆಳಗೆ ಹೇಗೆ ಬೀಳ್ತಾನೆ? ಇಷ್ಟೇ ಎತ್ತರದ ಮನುಷ್ಯ, ಇಷ್ಟೇ. ಅಲ್ಲಿ ನೋಡಿ. ಹನಿ ನಿಜ ಹೇಳ್ತಿದ್ದಾನೆ. ನಾನು 6 ಇಂಚಿನ ಹುಡುಗಿ ಹಾರೋದನ್ನ ನೋಡಿದೆ. ಏನು, ಹಾರಿ ಹೋದ್ಲಾ? ನಿಜಕ್ಕೂ ಹಾರಿ ಮರದ ಮೇಲೆ ಹೋದ್ಲು. ಹೌದಾ? ನಾನು ನೋಡ್ತೀನಿ. ಕಾಪಾಡಿ ಕಾಪಾಡಿ, ನನ್ಗೇನು ಕಾಣಿಸ್ತಿಲ್ಲ. ಕಣ್ಣು ಮತ್ತು ಮುಖ ಉರಿತಿದೆ. ಕಾಪಾಡಿ. ಹನಿ ಹನಿ, ಇವನ ಮುಖದ ಮೇಲೆ ನೀರು ಹಾಕು. ಅರೆ ಕತ್ತೆ, ಮುಖಕ್ಕೆ ನೀರು ಹಾಕೋದಕ್ಕೆ ಹೇಳಿದ್ದು, ಮುಖವನ್ನು ನೀರಿಗೆ ಹಾಕೋಕೆ ಹೇಳಿದ್ದು ಅಲ್ಲ. ಎನಿ ಡೌಟ್? ಅಯ್ಯಯ್ಯೋ. ಸಾರಿ, ಟೀನಾ ಹೆದರಿದ್ಲು, ಹಾಗಾಗಿ ನಿಮ್ ಮೇಲೆ ಫೈರ್ ಮಾಡಿದ್ದು. ಏನು ಹಾಕಿದ್ದೆ ನನ್ನ ಕಣ್ಣಿಗೆ? ಮೆಣಸು. ಮೆಣಸಿನ ನೀರು ಸೇಫ್ಟಿಗಾಗಿ ಇಡ್ಬೇಕಾಗತ್ತೆ. ನೀವು ಯಾರು? ಯಾವ ಗ್ರಹದಿಂದ ಬಂದಿದ್ದೀರಿ? ನಾವು ಇಲ್ಲಿಯವರೇ. ನಾವು ಮನುಷ್ಯರು. ನಾವು ಇರುವ ಊರಲ್ಲಿ ಎಲ್ರೂ ಗಿಡ್ಡವಾಗಿದ್ದಾರೆ. ನೋಡಿ, ನಮ್ಮ ಫ್ಯೂಲ್ ಮುಗ್ದೋಗಿದೆ. ನಾವು ಹಾರುವ ಹಾಗಿಲ್ಲ. ನಡ್ಕೊಂಡು ಮನೆಗೆ ಹೋಗೋದಕ್ಕೆ ನಮ್ಗೆ ತಿಂಗಳುಗಳೇ ಬೇಕಾಗ್ಬೋದು. ಪಟ್ಟಣದಲ್ಲಿ ಮಕ್ಳು ಹಿಡ್ಕೋಬಹುದು, ಮತ್ತೆ ಕಾಡಲ್ಲಿ ಪ್ರಾಣಿಗಳು. ನಮ್ಗೆ ಜೋರಾಕಿ ಓಡಕ್ಕೆ ಬರಲ್ಲಲ್ಲ. ಪ್ಲೀಸ್, ನಮ್ಮನ್ನ ನಮ್ಮ ಊರಿಗೆ ತಲುಪಿಸಿ. ಸರಿ, ಬನ್ನಿ ಗೆಳೆಯರೆ, ಇವರಿಗೆ ಸಹಾಯ ಮಾಡೋಣ. ಸರಿ. ನೋಡಿ, ಅಲ್ಲಿದೆ ನಮ್ಮ ಮನೆ. ನಾವು ತಲುಪಿದ್ವಿ. ನಾವು ಅದರ ಒಳಗೆ ಇರ್ತೀವಿ. ಜ್ವಾಲಾಮುಖಿಯಲ್ಲಿ? ಹಾ, ನಡೀರಿ. ಬೇಡ, ಅದು ಸ್ಫೋಟ ಆಗ್ಬಹುದು. ಸ್ಫೋಟಿಸೋದಿಲ್ಲ, ಇದು ಸುಪ್ತ ಜ್ವಾಲಾಮುಖಿ. ಇದೆಂತ ಜ್ವಾಲಾಮುಖಿ? ಇದುವರೆಗೆ ಸ್ಫೋಟಿಸಿಲ್ಲ. ಬನ್ನಿ ಹೋಗಿ ನೋಡೋಣವಂತೆ. ಎಚ್ಚರವಾಗಿ, ದಾರಿ ಕೆಟ್ಟಿದೆ. ಅರೇ, ದಾರಿ ಎಲ್ಲಿದೆ? ತಮ್ಮ, ನನಗೆ ಭಯ ಆಗ್ತಿದೆ. ಹೆದ್ರಬೇಡಿ, ಬನ್ನಿ ನಮ್ ಜೊತೆ. ಪಾರಾದ್ವಿ ತಮ್ಮ, ಒಳ್ಳೇದಾಯ್ತು. ಇಲ್ಲಿ ಹಾಸಿಗೆ ಹಾಸ್ಕೊಂಡಿತ್ತು. ಇದು ಗುಲಾಬಿ. ನೀವು ಹಾಸಿಗೆಗೂ ಹೆಸರಿಡ್ತೀರಾ? ಅರೆ, ಇದು ಗುಲಾಬಿಯ ಹೂ. ಏರೋಪ್ಲೇನ್, ಏರೋಪ್ಲೇನ್. ಜೇನುಹುಳ, ಹಾರಿ, ಇಲ್ಲಾಂದ್ರೆ ಸಿಕ್ಕಿ ಬೀಳ್ತೀವಿ.
ನೋಡಿ, ಆರೆಂಜ್ ಬಂಡೆ ಬಹಳ ಸಾಫ್ಟ್ ಇದೆ. ಇದು ಆರೆಂಜೇ, ಮರದಿಂದ ಬಿದ್ದಿದೆ. ಇಷ್ಟು ದೊಡ್ಡ ಹೂವು, ಹಣ್ಣು, ಮರ, ಇದ್ಯಾವ ಜಾಗ? ಜ್ವಾಲಾಮುಖಿಯಿಂದ ಹೊರಬರುವ ಗ್ಯಾಸ್ನಿಂದಾಗಿ ಇಲ್ಲೆಲ್ಲ ಉಲ್ಟಾ ನಡೀತಿದೆ. ಮೊದ್ಲು ನಮ್ಮ ಗ್ರಾಮಕ್ಕೆ ಬನ್ನಿ, ನಾನು ವಾಹನ ತರಿಸ್ತೀನಿ. ವಿಚಿತ್ರ ಜಾಗ. ಆನೆ ಚಿಕ್ಕದು ಮತ್ತೆ ಇರುವೆ ಇಷ್ಟು ದೊಡ್ಡದು. ಇಲ್ಲಿಂದ ಹೊರಡಬೇಕು. ಎನಿ ಡೌಟ್? ನಾವೇ ಇರುವೆಗಳನ್ನ ಸಂಚಾರಕ್ಕಾಗಿ ಟ್ರೈನ್ ಮಾಡ್ತೀವಿ. ಕೂತ್ಕೊಳ್ಳಿ. ಮಜಾ ಬಂತು ಅಲ್ವಾ? ಭಯ ಆಗ್ತಿದೆ, ಭಯ ಆಗ್ತಿದೆ. ಕಪಾಡಿ, ಕಪಾಡಿ. ಬನ್ನಿ, ನಾ ಕಾಪಾಡಿ. ಅವನು ದ್ರಾಕ್ಷಿ ರಸದಲ್ಲಿ ಸಿಕ್ಕಿ ಬಿಟ್ಟಿದ್ದಾನೆ. ಬಹಳಷ್ಟು ರಸ ಹೊಟ್ಟೆಗೆ ಹೋಯ್ತು. ಇವಾಗ ಏನಾಯ್ತು? ಇವರಿಗೆ ಹಲ್ಲಿಯ ವಾಸನೆ ಬಂದಿರ್ಬೇಕು. ಅವರ ಅಕ್ಕಪಕ್ಕ ಇರ್ಬೇಕು. ಇಷ್ಟು ದೊಡ್ಡ ಇರುವೆ ಅಲ್ಲಿಗೆ ಎದುರುತ್ತ. ಇದು ಹಲ್ಲಿ, ಓಡಿ, ಇಲ್ಲಾಂದ್ರೆ ತಿಂದು ಬಿಡ್ಬೋದು. ಎಲ್ಲ ಹಲ್ಲಿಗಳು ಸತ್ತಿವೆ, ಆದ್ರೆ ಇದೊಂದು ಹೇಗೆ ಬದುಕಿ ಉಳಿತು? ಕಬಡ್ಡಿ. ಇವನಂತೂ ಹೋದ. ಯಾ ಜೋರ್ದಾರ್, ಮರ ಬಿಡ್ಬೇಡ, ಬಿಡ್ಬೇಡ. ಇದ್ಯಾಕೆ ನಡೀತಿಲ್ಲ? ಖಾಲಿ ಅದು. ಅರೆ, ಮೊದ್ಲೇ ಹೇಳ್ಬೇಕಾಗಿತ್ತಲ್ಲ, ಮೊದ್ಲೇ ಹೇಳ್ಬೇಕಾಗಿತ್ತಲ್ಲ. ತಗೋ, ನನ್ನ ಗನ್ ತುಂಬಿದೆ. ಬನ್ನಿ ಓಡು, ಬನ್ನಿ ಓಡು. ಓಡಿ. ಅದ್ಭುತ, ಅದ್ಭುತ, ಅದ್ಭುತ. ನಾವು ಜ್ವಾಲಾಮುಖಿಯಲ್ಲಿ ಬಿದ್ದಲ್ಲಿಗೆ ಬಂದ್ವಿ. ಬೇಗ ಇಲ್ಲಿಂದ ಹೊರಟು ಮನೆಗೆ ಹೋಗೋಣ. ಹಾಗೆ ಹೇಗೆ ಹೋಗ್ತೀರಿ? ನಾನ್ ನಿಮ್ಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇದರ ಮೇಲೆ ಕೂತ್ಕೊಳ್ಳಿ, ಇದು ಹಾರಿಸಿ ಹೊರಗೆ ಕಳಿಸುತ್ತೆ. ಬೇಡ ಬೇಡ, ಇರುವೆ ಸವಾರಿಯೇ ಸಾಕಾಗಿತ್ತು. ಮಿಡತೆ ಬೇಡ, ಮಿಡತೆ ಬೇಡ. ಹಾ, ಇರುವೆಗಳು ಬೆನ್ನಿಂದ ಬೀಳಿಸಿದ್ದವು. ಇದು ಮೇಲೆ ಗಾಳಿಯಲ್ಲಿ ಬೀಳಿಸಿದ್ರೆ ನಾವು ನಡ್ಕೊಂಡೇ ಹೋಗ್ತೀವಿ. ಇಲ್ಲ ಇಲ್ಲ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ನಮ್ಮನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಿದ್ದೀರಿ. ಇದು ನಮ್ಮ ಕರ್ತವ್ಯ. ಈಗ ನೀವು ಕೂಡ ಪ್ರಾರ್ಥನೆ ಮಾಡಿ. ಯಾವ ಹಲ್ಲಿ ಕಾಕ್ರೋಚ್ಗೂ ಸಿಗದೆ ನಾವು ಆರಾಮವಾಗಿ ಮನೆಗೆ ತಲುಪೋ ಹಾಗೆ. ಹೆದ್ರಬೇಡಿ, ಸೊಳ್ಳೆಗಳು. ಹೌದಾ, ಸೊಳ್ಳೆಗಳ? ಪಾರಾದ್ವಿ ತಮ್ಮ, ನಗರದಲ್ಲಿ ಜನರು ಸೊಳ್ಳೆ ಹೊಡಿತಾರೆ, ಇಲ್ಲಿ ಸೊಳ್ಳೆ ಜನರನ್ನು ಕೊಲ್ಲುತ್ತಾ? ಹಾಗಾಗಿ ಹೇಳಿದ್ದು, ಗ್ರಾಸ್ ಓಪರ್ ಮೇಲೆ ಕೂತ್ಕೊಂಡು ಹೊರಗೆ ಹೋಗಿ. ಹೀಸ್ ರೈಟ್. ಜೀವ ಉಳಿಸೋದಕ್ಕೆ ಯಾವಾಗ್ಲೂ ಡಾಕ್ಟರ್ ಅಗತ್ಯನೇ ಇರೋದಿಲ್ಲ. ಕೆಲವೊಮ್ಮೆ ಗ್ರಾಸ್ ಹಾಪರ್ ಕೂಡ ಕೆಲ್ಸಕ್ಕೆ ಬರುತ್ತೆ. ಎನಿ ಡೌಟ್? ಬಾಯ್ ಬಾಯ್.